ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತೀವಿ. ಆ ವೆಂಕಟೇಶ್. ವೆಂಕಟೇಶ್ ಅವ್ರೆ, ನೋಡ್ರಿ ಈಗ ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹೌದು. 15% ಎಷ್ಟು ಹೇಳಿ? ಒಂದಲ್ಲ ಎರಡಲ್ಲ ಐದಲ್ಲ, 15% ಏರಿಕೆ ಆಗ್ತಾ ಇದೆ. 100 ರೂಪಾಯಿ ಇರೋ ಬಸ್ ಚಾರ್ಜ್ 115 ರೂಪಾಯಿ ಆಗುತ್ತೆ. ಹೌದು. 200 ರೂಪಾಯಿ ಇರೋ ಬಸ್ ಚಾರ್ಜ್ 230 ರೂಪಾಯಿ ಆಗುತ್ತೆ. ಏನ್ ಹೇಳ್ತೀರಿ? ಈ ಬಸ್ ಚಾರ್ಜ್ ಒಂದೆಲ್ಲ ಅದಕ್ಕೆ ಎಲ್ಲ ಸೇರ್ಕೊಂಡು ಎಲ್ಲ ಐಟಮ್ಗೂ ಜಾಸ್ತಿ ಆಗ್ತದಲ್ಲ, ಹಿಂಗೇನೆ. ಹಾ ಬಸ್ ಚಾರ್ಜ್ ಒಂದೇ ಆಗಲ್ಲ, ಹಾ ಎಲ್ಲ ಐಟಮು ಏರ್ತಾ ಹೋಗ್ತದೆ. ಎಲ್ಲ ಸರ್ಕಾರ ಸರ್ಕಾರ ಇನ್ನೇನು ಮಾಡ್ತದೆ? ಬರೀ ಹ್ಮ್ ಸರ್ಕಾರ ಬರೋಕ್ಕೋಸ್ಕರ ಎಲ್ಲ ಆಸೆ ತೋರಿಸ್ಬಿಟ್ಟು ಇವಾಗ ನೆಕ್ರಿ ಅಂತ ಅಂತಾರೆ ಈಗ ಜನ. ಹಂಗೆ ಫ್ರೀ ಎಲ್ಲ ಕೊಟ್ರು, ಲೇಡೀಸ್ಗೆಲ್ಲ ಫ್ರೀ ಕೊಟ್ರು. ಹಾ ಯಾರು ಕೇಳಿದ್ರು ಈಗ ಲೇಡೀಸ್ಗೆಲ್ಲ ಫ್ರೀ ಕೊಡಿ ಅಂತ ಕೇಳಿದ್ರ? ಅವ್ರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ. ಓಟ್ಗೋಸ್ಕರ, ಓಟ್ ಓಟ್ಗೋಸ್ಕರ, ಓಟ್ ಬ್ಯಾಂಕ್ಗೋಸ್ಕರ ಮಾಡೋದು. ಮಾಡ್ಕೊಂಡ್ರು ಅಂತೀರಿ. ಹೌದು. ಹಾ ಈಗ ಬಂದ್ಮೇಲೆ ಅದು ಹಂಗೆ ಇದು ಹಿಂಗೆ ಅಂತ ಎಲ್ಲದಕ್ಕೂ ಎಲ್ಲ ಕಟ್ ಮಾಡ್ತಾರೆ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತೀರಿ. ಹಾ ದುಡ್ಡಿದೆಯೋ ಇಲ್ಲ ಅವ್ರು ದೋಚಿದಾರ ಎಲ್ಲ ಯಾರಿಗೆ ಗೊತ್ತು. ಹಂಗಂತೀರಾ? ಹೌದು. ಓಕೆ ಓಕೆ ಸರ್. ಏನ್ ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ ಸರ್. ಆ ಪ್ರಕಾಶ, ಎ ಪ್ರಕಾಶ್. ಏ ಪ್ರಕಾಶ. ಹೇಳಿ ಸರ್. ಪ್ರಕಾಶಮಾನವ ಹೊಳಿಬೇಕು ಅಂದ್ರೆ ಜೋಬಲ್ ದುಡ್ಡಿರ್ಬೇಕು. ದುಡ್ಡೆಲ್ಲ ಸರ್ಕಾರನೇ ಹೇಳಿತವ್ರಲ್ಲ. ಖಂಡಿತ ಬೇಕೇ ಬೇಕು. ದುಡ್ಡು ಇಲ್ದೆ ಪ್ರಪಂಚನೇ ಇಲ್ಲ ಇವಾಗ. ದುಡ್ಡಿಲ್ದೇನೆ ಪ್ರಪಂಚನೇ ಇಲ್ಲ. ಏನ್ ಮಾಡ್ತೀರಾ ದುಡ್ಡಿಲ್ದ? ಅದು ದುಡ್ಡು ಸರ್ಕಾರ ತಾವು ದುಡ್ಡಿಲ್ಲ ಅಂತ ಕಾಣುತ್ತೆ. ಸರ್ಕಾರದ ಬೊಕ್ಕಸದಲ್ಲೂ ದುಡ್ಡಿಲ್ಲ ಅಂತ ಕಾಣುತ್ತೆ. ಬಸ್ ಚಾರ್ಜ್ ಏರಿಕೆ ಮಾಡ್ತಾವ್ರಲ್ಲ, ಕೇಳ್ಬೇಕು ಸರ್ ಎಲ್ಲವೂ. ನೀವು ಎಲ್ಲಾರು ನಿಮ್ ಕೇಳ್ಬೇಕು. ಪ್ರಕಾರ ದುಡ್ಡಿಲ್ಲ ಅಂತೀರಾ ಸರ್ಕಾರದಲ್ಲಿ? ನಾವು ಎಲ್ಲಿ ಸರ್? ಸರ್ಕಾರದ ದುಡ್ಡ ನಮ್ಗೆ ಹೆಂಗ ಸರ್ ಗೊತ್ತಾಗುತ್ತೆ? ನಾವು ಸಾಮಾನ್ಯ ಮನುಷ್ಯರು ನೋಡಿ. ಸಾಮಾನ್ಯ ಮನುಷ್ಯರು ಹ್ಮ್. ನಿಮ್ ದುಡ್ಡೇ ಕಂಡ್ರಿ ತುಂಬ್ತಾರದಲ್ಲಿ. ಹ್ಮ್. ಹಾ ಈಗ ನಾವು ನಿಮ್ಗೆ ನೋಡಿ ಸಿದ್ದರಾಮಯ್ಯ ಮಾಡಿರೋದು ಸರಿನಾ? ಅಂಗವಿಕಲರು ನಾವು. ಸಿದ್ದರಾಮಯ್ಯ ಮಾಡಿ ಸರಿನಾ? ಫ್ರೀ ಎಲ್ಲ ಕೊಟ್ರ ಸರಿನಾ? ಸರಿ ಸರ್. ಹಾ? ಸರಿ. ಮತ್ತೆ ಅಂಗವಿಕಲರಿಗೆ ಏನ್ ಕೊಟ್ಟಿದ್ದಾರೆ? ಇದೆಯಲ್ಲ ಪಾಸು 660 ರೂಪಾಯಿ ವರ್ಷ. ಫ್ರೀ ಏನ್ ಬರುತ್ತೆ? ಫ್ರೀ ಇಲ್ಲ, 660 ರೂಪಾಯಿ ರಿನಿವಲ್ ಪಾಸ್ ಇದೆ. ಮತ್ತೆ ನಿಮ್ಮಂತರಿಗೆ ಫ್ರೀ ಕೊಡೋದ್ ಬಿಟ್ಬಿಟ್ಟು ಎಲ್ಲ ಕೈ Free ಕಾಲು ಮಾಡಿದ್ರೆ ಗಟ್ಟಿಯಾಗಿರೋ ಸುಮ್ನೆ ಬೇಡದಿರೋರ ಮಾಡ್ಕೊಂಡ್ಬಿಡ್ತಾರೆ. ಹಾ ಇವಾಗ 660 ರೂಪಾಯಿ ಅಂದ್ರೆ ಯಾರು ಬೇಕೋ ಅವ್ರು ಮಾಡ್ಕೊಂತಾರೆ. ಎಲ್ರಿಗೂ ಫ್ರೀ ಕೊಟ್ಟಾಗ ಯಾರು ಬಿಡಲ್ಲ ಅಂತೀರಾ? ಫ್ರೀ ಕೊಟ್ರೆ ಸ್ವಲ್ಪ ಬೇಕಿಲ್ದ್ರೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಆಯ್ತು ಬಿಡಿ, ಅದು ಹೋಗ್ಲಿ ಆ ಥರ ಇರ್ಲಿ. ಅಲ್ಲ ನಿಮ್ ಸರ್. ಮನ್ಸಲ್ಲಿ ಅಭಿಮಾನ ಇದೆ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಏನ್ ಹೇಳೋಣ ಸರ್? ಯಾವ್ರು ಸರ್ ನಿಮ್ದು? ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದೀರಿ. ಸರ್ ಈಗ ಸದ್ಯಕ್ಕೆ ಇಲ್ಲಿ ಬೆಂಗಳೂರು. ಬೆಂಗಳೂರು ಯಾವ ಊರಿಗೆ ಹೊರಟ್ರಿ ಈಗ? ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಸರ್. ಎಷ್ಟಿದೆ ಟಿಕೆಟ್ ಶಿವಮೊಗ್ಗಕ್ಕೆ? ಎಷ್ಟಿರ್ಬೋದು ನೀವೇ ಹೇಳಿ ಸರ್. ನನಗೆ ಗೊತ್ತಿಲ್ಲ ರೀ, ನೀವು ಓಡಾಡೋರು ನೀವೇ ಅಲ್ವೇ? ಹಾ. ಹಾ. ಈಗ 15% ಏರ್ಸಿದಾರಲ್ಲ ಹಾ ಸರ್. ಏರ್ಸಿದೆ ಈಗ, ಇವತ್ತು 5ನೇ ತಾರೀಕಿಂದ ಅದು. ಹಾ ಹಾ ಅಲ್ವೇ? ಹೌದು. ಈಗ ಎಷ್ಟಿತ್ತು ಟಿಕೆಟ್ ಶಿವಮೊಗ್ಗಕ್ಕೆ ಗೊತ್ತಾ ನಿಮ್ಗೆ? ನೆನ್ಪಿದ್ಯಾ? ಓ ನೆನ್ಪಿದ್ಯಣ್ಣ. ಎಷ್ಟಿತ್ತು? ನೋಡಿ ಸರ್, ನಾನು 50 ರೂಪಾಯಿಂದ ತಿರ್ಗಾಡಿರೋದು. 50 ರೂಪಾಯಿಂದ ತಿರ್ಗಾಡಿರೋರು. ಹಾ ಈಗ ಎಷ್ಟಿದೆ? ಈಗ ಇದೆ 200 ಇದೆ, 250 ಇದೆ, 300 ಇದೆ. ನಾವು ಹೋಗ್ತಕ್ಕಂತ ವ್ಯವಸ್ಥೆ ಮೇಲೆ ಇದೆ. ಹೋಗ್ತಾ ಗಾಡಿ ಮೇಲೆ ವ್ಯವಸ್ಥೆ. ಈಗ ಹೌದು. 200 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, ಹಾ 230 ರೂಪಾಯಿ ಆಗುತ್ತೆ. ಹೌದು. ಹಾ ಹಾ 300 ರೂಪಾಯಿ ಅನ್ಕೊಳ್ಳಿ, ಹೌದು 360 ರೂಪಾಯಿ ಆಗುತ್ತೆ. ಖಂಡಿತ. 400 ರೂಪಾಯಿ ಅನ್ಕೊಳ್ಳಿ, 500 ರೂಪಾಯಿ ಆಗುತ್ತೆ. ಹೌದು 15%. 100 ರೂಪಾಯಿ ಜಾಸ್ತಿ ಆಗುತ್ತೆ. ಹೌದು. ಏನ್ ಮಾಡ್ತೀರಿ ಈಗ? ಬಾಯ್ ಬಡ್ಕೊಳ್ಬೇಕನ್ನೋ ಸ್ಥಿತಿಗೆ ಹಾ ಸರ್ಕಾರ ಈ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟು ಜನಕ್ಕೆ, ಹಾ ಈ ಹೆಣ್ಮಕ್ಳಿಗೆ ಮತ್ತೆ ಬಿಟ್ಟಿ ಭಾಗ್ಯ ಅದು ಸಂಪೂರ್ಣ ಎಲ್ಲರಿಗೂ ಇಲ್ಲ. ಹಾ ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಬಿಟ್ಟಿ ಭಾಗ್ಯ ನಾನು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತ ನಮ್ಮನ್ನ ಮೂರ್ಖರನ್ನಾಗಿ ಬೇರೆ ಮೂರ್ಖರನ್ನ ಮಾಡ್ತಿಲ್ಲ, ನಮ್ಮನ್ನ ಗಂಡಸ್ರನ್ನ ಪಾತಾಳಕ್ಕೆ ತಳ್ತಾ ಇದ್ದಾರೆ. ಪಾಪ ನೊಂದ ಜೀವಿಗಳು ನಾವು. ಖಂಡಿತ ಸರ್. 100 ನೋಡಿ ನಮಗೆ ಎಷ್ಟಪ್ಪ ಬರ್ಬೋದು? ಇನ್ನು ನೋಡಿ ಸೇವಿಂಗ್ ಹೋಗ್ಬೇಕಂದ್ರೆ 70 ರೂಪಾಯಿ ಕೇಳ್ತಾನೆ. ಹೌದು, ಈಗ ಅದು ಜಾಸ್ತಿ ಆಗುತ್ತೆ, 100 ರೂಪಾಯಿ ಈಗ ಆಗುತ್ತೆ. ನಾವು ಸರಿ ಮಾಡ್ಕೊಳಕ್ ಹೋದ್ರೆ ಎಲ್ಲ ಕಟ್ ಮಾಡ್ಕೊಂಡು ಬನ್ನಿ. ಹಾ ವಯಸ್ಸಾಯ್ತು, ಹಾ ಶುಗರ್ ಗಿಗರ್ ಇರ್ಬೋದು, ಹಾ ಗಾಯ ಆಗುತ್ತಲ್ವಾ? ಹೌದು. ಅದಕ್ಕೆ ಹೋದ್ರೆ 70 100 ಹಿಂಗ್ ಕೇಳ್ತಾರ ಅವ್ರು. ಹ್ಮ್ ಹೌದಾ ಇಲ್ವಾ? ಹೌದು. ಹಿಂಗಿರುವಾಗ ಹಾ. ನೋಡಿ, ಮಕ್ಳನ್ ಸಾಕ್ಬೇಕು, ಹೆಂಡತಿನ ಸಾಕ್ಬೇಕು. ಅವ್ರು ತಿರ್ಗಾಡೋದಕ್ಕೆ ಈಗ ಫ್ರೀ ಭಾಗ್ಯ ಬಸ್ಸು ಫ್ರೀ ಬಿಟ್ಬಿಟ್ಟವ್ರಲ್ಲ. ಹಾ. ಈಗ ಅವ್ರಿಗೆ ರೆಕ್ಕೆ ಪುಕ್ಕ ಬಂದ್ಬಿಟ್ಟೈತೆ, ಎಕ್ಕೆ ಪುಕ್ಕ ಬಂದ್ಬಿಟ್ಟೈತೆ. ಹಿಡಿಯಕ್ ಆಗಲ್ಲ. ಟ್ರಿಪ್ಪು ಈಗ ಓಡ್ನಾಡು. ಇನ್ನೊಂದು ಹಾ. ಟಿಪ್ಪು ತಿರ್ಗೋದಕ್ಕೆ ಹಾ ಕಾಸು ಕೊಡ್ಬೇಕು. ಹಾ ನಮ್ಮ ಹತ್ರ ಐತೋ ಇಲ್ವೋ ಗೊತ್ತಿಲ್ಲ. ಹಾ ಇಲ್ಲ ಹೋಗಯ್ಯ ಬಾರಯ್ಯ ಅದು ಇದು ಅಂತ
ವರ್ಷ ತೆಗಿತಾರೆ ಹಾ, ಹೆಣ್ಣು ತೆಗೆದು ಹೆಂಗಸ್ರು ಬಿಡ್ತಾರೆ. ಮನೇಲಿದ್ರು ಅಡುಗೆ ಮಾಡ್ಕೊಂಡು. ಹ್ಮ್. ಈಗ ನೋಡಪ್ಪ ಇಲ್ಲಿ ತಗೊಳಪ್ಪ. ಖಾಲಿ ಹೊಡಿತಿದ್ದು ಹಾ. BMTC KSRTC ಹ್ಮ್. ಈಗ ನಿಲ್ಲಕ್ಕೆ ಜಾಗ ಅಲ್ಲ ದುಡ್ಡು ಕೊಡೋರ್ ನಾವು ಗಂಡಸ್ರು ನಿಂತ್ಕೊಂಡು ಹೋಗ್ಬೇಕು. ನಿಂತ್ಕೊಂಡೋಗೋದಲ್ಲ. ಈಗ ಗಂಡಸ್ರೆ ಹತ್ತೋ ಜಾಗದಲ್ಲಿ ಅವರೇ ಫಸ್ಟ್ ಬಿಳುಕ್ಕಂತ ಹೋಗಿ ಎಲ್ಲಾ ಸೀಟು ಅವರು ಕವರ್ ಮಾಡ್ಕೊಳ್ತಾರೆ. ಹಾ. ಒಂದೇ ಅಲ್ಲ ನಾವ್ ನಿಂತ್ಕೊಳ್ಬೇಕು. ಹಾ, ಈಗ ನಿಂತ್ಕೊಂಡು ನಿನ್ ಮೈ ಟಚ್ ಆದ್ರೂ ಕಷ್ಟ. ಕಷ್ಟ ಅಯ್ಯೋ ಯಪ್ಪ, ಕಿರಿಕ್ ಮಾಡ್ತಾರೆ. ಅಯ್ಯೋ ಉಸಿರಾಡಕ್ ಆಗಲ್ಲ ಅಣ್ಣ. ಹ್ಮ್. ಅಂತ ಪರಿಸ್ಥಿತಿ ತಂದಿಟ್ಬಿಟ್ರಪ್ಪ ಈ ಸರ್ಕಾರದವ್ರು ಹಾ. ಬಿಟ್ಟಿ ಭಾಗ್ಯದಿಂದ. ಹಾ. ಇನ್ನೊಂದು ಗಂಡ ಹೆಂಡತಿ ಏನು ಅನ್ಯೂನ್ಯವಾಗಿದ್ರು ಈಗ ಅನ್ಯೋನ್ಯವಾಗಿದ್ರು ಇಬ್ರಿಗೂ ತಂದಿಕ್ಕಿದ್ರು ಹುಳಿ ಒಂದು. ಹಿಂಡ್ಬಿಟ್ರು. ಆ, ಯಾಕೆ? ಆ, ಆ. ಯಾಕೆ ಹಾ. ಅವ್ರ ಸೀಟ್ ಹೆಂಗಸ್ರು ತಾನೇ ಅವ್ರಿಗೆ ಓಟ್ ಹಾಕೋದು. ಹ್ಮ್. ಅವ್ರ ಸೀಟನ್ನ ಕುರ್ಚಿನ ಭದ್ರ ಮಾಡ್ಕೊಳ್ಳೋದಕ್ಕೆ. ಆಹಾಹಾಹಾ. ಇಲ್ಲಿ ಜಗಳ ಹೆಂಗಾಯ್ತು? ಹೆಂಗಾಯ್ತು ಈಗ ತಿರ್ಗಾಡಕ್ ದುಡ್ಡು ಕೊಡ್ಬೇಕು. ಹಾ. ಒಂದು ಹ್ಮ್. ಬಸ್ಸಲ್ಲಿ ಕಮ್ಮಿ ಇದ್ರು ಹಾ. ಆಗ ಸಮಾನತೆ ಅನ್ನೋದಿತ್ತು. ಹಾ. ಈ ಭಾಗ್ಯ ಕೊಟ್ಟ ಮೇಲೆ ಹಾ. ಸಮಾನತೆನೇ ಇಲ್ಲ, ಹೋಯ್ತು. ಹೋಯ್ತು. ಗಂಡಸ್ರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಓ ಕೇಳ ಅಪ್ಪ, ದೌರ್ಜನ್ಯನ ಹ್ಮ್. ಯಸ್ ಏನೇ ಮಾತಾಡ್ರು ಡೈವರ್ಸ್ ಅಂತಾರೆ, ಹಾ. ಇಲ್ಲ ಸುಮ್ನೆ ಹೋಗಿ ಕೇಸ್ ಹಾಕ್ತಾರೆ, ಹಾ. ತಗೊಂಡೋಗಿ ಕುಂಡಿಸ್ತಾರೆ, ಹಾ. ಇಲ್ಲ ಇರುವೆ ಬಿಟ್ಕೊಂಡಂಗಾಯ್ತು. ಎಲ್ಲವ ಹೆಂಗಸ್ರದೇ ನೋವು ಅನ್ಕೊಂಡ್ಬಿಟ್ಟವ್ರೆ. ಗಂಡಸ್ರ ನೋವು ಎಲ್ಲದಕ್ಕಿಂತ ಡಬಲ್ ಇರ್ತದೆ, ನಾವು ತೋರ್ಸ್ಕೊಳಲ್ಲ ತೋರ್ಸ್ಕೊಳ್ತಿಲ್ಲ. ಅಷ್ಟೇ. ಇದು ಇದು ಹ್ಮ್. ಇದು ಮಾತು ಅಂದ್ರೆ. ಮಾತು ಅಂದ್ರೆ ಅಲ್ವೇ? ಓಕೆ, ನಿಮ್ ಹೆಸರೇನಂದ್ರೆ? ಸರ್ ನನ್ನ ಹೆಸರು ರಾಮ ಸರ್. ಓ, ರಾಮ ಅವರು ರಾಮನ್ ತರನೇ ಮಾತಾಡ್ಬಿಟ್ರಿ ಸರ್. ಒಳ್ಳೇದಾಯ್ತು. ಇವತ್ತು ಪ್ರೋಗ್ರಾಮ್ ಅಲ್ಲಿ ನೀವೇ ಹೈಲೈಟ್. ನಮಸ್ಕಾರ ಸರ್. ಏನ್ ಸರ್ ನಿಮ್ ಹೆಸರು? ವೆಂಕಟೇಶ್ ಅಂತೀವಿ. ಆ ವೆಂಕಟೇಶ್. ವೆಂಕಟೇಶ್ ಅವ್ರೆ, ನೋಡ್ರಿ ಈಗ ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹೌದು. 15%. ಎಷ್ಟು ಹೇಳಿ? ಒಂದಲ್ಲ ಎರಡಲ್ಲ ಐದಲ್ಲ, 15% ಏರಿಕೆ ಆಗ್ತಾ ಇದೆ. 100 ರೂಪಾಯಿ ಇರೋ ಬಸ್ ಚಾರ್ಜ್ 115 ರೂಪಾಯಿ ಆಗುತ್ತೆ. ಹೌದು. 200 ರೂಪಾಯಿ ಇರೋ ಬಸ್ ಚಾರ್ಜ್ 230 ರೂಪಾಯಿ ಆಗುತ್ತೆ. ಏನ್ ಹೇಳ್ತೀರಿ? ಬಸ್ ಚಾರ್ಜ್ ಒಂದೇ ಅಲ್ಲ, ಅದಕ್ಕೆ ಎಲ್ಲ ಸೇರ್ಕೊಂಡು ಎಲ್ಲ ಐಟಮ್ಗೂ ಜಾಸ್ತಿ ಆಗ್ತದಲ್ಲ. ಹಿಂಗೇನೆ ಹಾ. ಬಸ್ ಚಾರ್ಜ್ ಒಂದೇ ಆಗಲ್ಲ, ಹಾ. ಎಲ್ಲ ಐಟಮು ಏರ್ತಾ ಹೋಗ್ತದೆ. ಎಲ್ಲ ಸರ್ಕಾರ ಸರ್ಕಾರ ಇನ್ನೇನ್ ಮಾಡ್ತಾ ಇದೆ? ಬರೀ ಹ್ಮ್. ಸರ್ಕಾರ ಬರಕ್ಕೋಸ್ಕರ ಎಲ್ಲ ಆಸೆ ತೋರಿಸ್ಬಿಟ್ಟು ಇವಾಗ ನೆಕ್ರಿ ಅಂತ ಅಂತಾರೆ ಈಗ ಜನ. ಹಂಗೆ ಫ್ರೀ ಎಲ್ಲ ಕೊಟ್ರು, ಲೇಡೀಸ್ಗೆಲ್ಲ ಫ್ರೀ ಕೊಟ್ರು. ಹಾ. ಯಾರು ಕೇಳಿದ್ರು ಲೇಡೀಸ್ಗೆಲ್ಲ ಫ್ರೀ ಕೊಡಿ ಅಂತ ಕೇಳಿದ್ರ? ಅವ್ರು ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ಏನೋ ನಾಟಕ ಮಾಡ್ಕೊಂಡು ಬಂದಿದ್ದಾರೆ. ಓಟ್ಗೋಸ್ಕರ, ಓಟ್ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರು. ಮಾಡ್ಕೊಂಡ್ರು ಅಂತೀರಿ? ಹೌದು. ಹಾ. ಈಗ ಬಂದ್ಮೇಲೆ ಅದ್ ಹಂಗೆ ಇದು ಹಿಂಗೆ ಅಂತ ಎಲ್ಲದಕ್ಕೂ ಎಲ್ಲ ಕಟ್ ಮಾಡ್ತಾರೆ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತೀರಿ? ಹಾ. ದುಡ್ಡಿದ್ಯೋ ಇಲ್ಲ ಅವ್ರು ದೋಚಿದಾರ ಎಲ್ಲ ಯಾರಿಗ್ ಗೊತ್ತು. ಹಂಗಂತೀರಾ? ಹೌದು. ಓಕೆ ಓಕೆ ಸರ್. ಏನ್ ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ ಸರ್. ಆ ಪ್ರಕಾಶ? ಪ್ರಕಾಶ್. ಪ್ರಕಾಶ. ಹೇಳಿ ಸರ್. ಪ್ರಕಾಶಮಾನವ ಹೊಳಿಬೇಕು ಅಂದ್ರೆ ಜೋಬಲ್ ದುಡ್ಡಿರ್ಬೇಕು. ದುಡ್ಡೆಲ್ಲ ಸರ್ಕಾರನೇ ಹೇಳಿತವ್ರಲ್ಲ? ಖಂಡಿತ ಬೇಕೇ ಬೇಕು. ದುಡ್ಡು ಇಲ್ದೆ ಪ್ರಪಂಚನೇ ಇಲ್ಲ ಇವಾಗ. ದುಡ್ಡಿಲ್ದೇನೆ ಪ್ರಪಂಚನೇ ಇಲ್ಲ. ಏನ್ ಮಾಡ್ತೀರಾ ದುಡ್ಡಿಲ್ದ? ಸರ್ಕಾರ ತಾವು ದುಡ್ಡಿಲ್ಲ ಅಂತ ಕಾಣುತ್ತೆ. ಸರ್ಕಾರದ ಬೊಕ್ಕಸದಲ್ಲೂ ದುಡ್ಡಿಲ್ಲ ಅಂತ ಕಾಣುತ್ತೆ. ಬಸ್ ಚಾರ್ಜ್ ಏರಿಕೆ ಮಾಡ್ತಾವ್ರಲ್ಲ? ಕೇಳ್ಬೇಕು ಸರ್ ಎಲ್ಲವೂ. ನೀವು ಎಲ್ಲಾರು ಕೇಳ್ಬೇಕು. ಪ್ರಕಾರ ದುಡ್ಡಿಲ್ಲ ಅಂತೀರಾ ಸರ್ಕಾರದಲ್ಲಿ? ನಾವು ಎಲ್ಲಿ ಸರ್? ಸರ್ಕಾರದ ದುಡ್ಡ ನಮ್ಗೆ ಹೆಂಗ ಸರ್ ಗೊತ್ತಾಗುತ್ತೆ? ನಾವು ಸಾಮಾನ್ಯ ಮನುಷ್ಯರು ನೋಡಿ. ಸಾಮಾನ್ಯ ಮನುಷ್ಯರು ನಿಮ್ ದುಡ್ಡೇ ಕಣ್ರಿ ತುಂಬ್ತಾರದಲ್ಲಿ. ಹಾ. ಈಗ ನಿಮ್ಗೆ ಅಂಗವಿಕಲರು ನಾವು. ಸಿದ್ದರಾಮಯ್ಯ ಮಾಡಿ ಸರಿನಾ? ಫ್ರೀ ಎಲ್ಲ ಕೊಟ್ರ ಸರಿನಾ? ಸರಿ ಸರ್. ಸರಿ. ಮತ್ತೆ ಅಂಗವಿಕಲರಿಗೆ ಏನ್ ಕೊಟ್ಟಿದ್ದಾರೆ? ಇದೆಯಲ್ಲ ಪಾಸು 660 ರೂಪಾಯಿ ವರ್ಷ. ಫ್ರೀ ಏನ್ ಬರುತ್ತೆ? ಫ್ರೀ ಇಲ್ಲ, 660 ರೂಪಾಯಿ ರಿನಿವಲ್ ಪಾಸ್ ಇದೆ. ಮತ್ತೆ ನಿಮ್ಮಂತರಿಗೆ ಫ್ರೀ ಕೊಡೋದ್ ಬಿಟ್ಬಿಟ್ಟು ಎಲ್ಲ ಕೈ ಕಾಲು ಗಟ್ಟಿಯಾಗಿರೋ ಸುಮ್ನೆ ಬೇಡದಿರೋ ಮಾಡ್ಕೊಂಡ್ಬಿಡ್ತಾರೆ. ಇವಾಗ 660 ರೂಪಾಯಿ ಅಂದ್ರೆ ಯಾರು ಬೇಕೋ ಅವ್ರು ಮಾಡ್ಕೊಂತಾರೆ. ಎಲ್ರಿಗೂ ಫ್ರೀ ಕೊಟ್ಟಾಗ ಯಾರು ಬಿಡಲ್ಲ ಅಂತಾರೆ? ಫ್ರೀ ಕೊಟ್ರೆ ಸ್ವಲ್ಪ ಬೇಕಿಲ್ದ್ರೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಆಯ್ತು ಬಿಡಿ, ಹೋಗ್ಲಿ ಇರ್ಲಿ. ನಿಮ್ ಮನ್ಸಲ್ಲಿ ಅಭಿಮಾನ ಇದೆ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಏನ್ ಹೇಳೋಣ ಸರ್? ಯಾವ ಸರ್ ನಿಮ್ದು? ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದೀರಿ ಸರ್. ಈಗ ಸದ್ಯಕ್ಕೆ ಇಲ್ಲಿ ಬೆಂಗಳೂರು. ಯಾವ ಊರಿಗೆ ಹೊರಟ್ರಿ ಈಗ? ಈಗ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಸರ್. ಎಷ್ಟಿದೆ ಟಿಕೆಟ್ ಶಿವಮೊಗ್ಗಕ್ಕೆ? ಎಷ್ಟು